ಎಂದಿನಂತೆ ಕೆಲಸಕ್ಕೆ ಹಾಜರಾಗಿದ್ದ ಕೆಎಸ್ಆರ್ಟಿಸಿ ಡ್ರೈವರ್ ನಿನ್ನೆ ಬೆಳ್ಳಂಬೆಳಗ್ಗೆ ತಾನೇ ಓಡಿಸುತ್ತಿದ್ದ ಬಸ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಆದ್ರೀಗ ಮಗನ ಆತ್ಮಹತ್ಯೆ ಪ್ರಕರಣಕ್ಕೆ ತಾಯಿ ಸ್ಫೋಟಕ ಟ್ವಿಸ್ಟ್ ಅನ್ನ ನೀಡಿದ್ದಾರೆ. ಇದರ ಡೀಟೇಲ್ಸ್ ಇಲ್ಲಿದೆ. ಬಸ್ನಲ್ಲೇ ಕೆಎಸ್ಆರ್ಟಿಸಿ ಡ್ರೈವರ್ ಆತ್ಮಹತ್ಯೆ, ಅಧಿಕಾರಿಗಳ ಕಿರುಕುಳ ಅಂತ ಪತ್ನಿ ಆರೋಪ. ಮಗನ ಸಾವಿಗೆ ತಾಯಿಯಿಂದ ಸ್ಫೋಟಕ ಟ್ವಿಸ್ಟ್. ಪತ್ನಿ ಅತ್ತೆ ಟಾರ್ಚರ್ಗೆ ಬಲಿಯಾದನ ಬಾಲಚಂದ್ರ. ತಾನೇ ಓಡಿಸುತ್ತಿದ್ದ ಬಸ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದ ಚಾಲಕ. ಕುಟುಂಬಸ್ಥರ ಆಕ್ರಂದನ, ಪೊಲೀಸರಿಂದ ಬಂದೋಬಸ್ತ್. ಈ ಎಲ್ಲಾ ದೃಶ್ಯ ಕಂಡುಬಂದಿದ್ದು ಬೆಳಗಾವಿ ನಗರದಲ್ಲಿರುವ ಬಸ್ ಘಟಕ 2ರಲ್ಲಿ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಅವರಾದಿ ಗ್ರಾಮದ 45 ವರ್ಷದ ಬಾಲಚಂದ್ರ ತುಕ್ಕೋಜಿ ಆತ್ಮಹತ್ಯೆ ಮಾಡಿಕೊಂಡ ಡ್ರೈವರ್. ಕೆಲ ವರ್ಷಗಳಿಂದ ಬೆಳಗಾವಿಯ ಓಲ್ಡ್ ಗಾಂಧಿನಗರದಲ್ಲಿ ವಾಸವಿದ್ದ ಬಾಲಚಂದ್ರ ನಿತ್ಯ ಬೆಳಗಾವಿ 2ನೇ ಬಸ್ ಘಟಕದಿಂದ ಸಿಬಿಟಿಯಿಂದ ವಡಗಾವಿ ಶಹಾಪುರಕ್ಕೆ ಸಂಚರಿಸ್ತಾ ಇದ್ದ ಬಸ್ ಓಡಿಸುತ್ತಿದ್ರು. ನಿನ್ನೆ ಬೆಳಗ್ಗೆ 6 ಗಂಟೆಗೆ ಬಸ್ ಘಟಕಕ್ಕೆ ಬಂದಿದ್ದ ಬಾಲಚಂದ್ರ ತಾನೇ ಓಡಿಸುತ್ತಿದ್ದ ಬಸ್ನಲ್ಲೇ ಹಿಂಬದಿಯಲ್ಲಿ ಟಾಪ್ಗೆ ಹಗ್ಗ ಜಿಗಿದು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿ ಕುಟುಂಬಸ್ಥರಿಗೆ ಮಾಹಿತಿ ನೀಡಿದ್ರು. ಅಕ್ಕನ ಮಗಳ ಮದುವೆಗೆ ರಜೆ ನೀಡದಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಕೆಲವರು ಆರೋಪಿಸಿದ್ರು. ಈ ಕುರಿತು ಮಾತನಾಡಿದ ಡಿಸಿಪಿ ಬಗ್ಗೆ ತನಿಖೆ ಮಾಡೋದಾಗಿ ಹೇಳಿದ್ರು. ಈ ದಿನ ಬೆಳಿಗ್ಗೆ ಸುಮಾರು 7 ಗಂಟೆ ಸಮಯ ಹೊತ್ತರಲ್ಲಿ ಇಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿರೋ ಬಸ್ ಡಿಪೋ ಅಲ್ಲಿ ಒಂದು ಬಸ್ಸಲ್ಲಿ ಬಸ್ಸಿನ ಚಾಲಕ ಅವರು ಖುದ್ದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಅವರು ನೇಣನ್ನ ಹ್ಯಾಂಗ್ ಮಾಡ್ಕೊಂಡು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಒಂದು ವಿಚಾರ ತಿಳಿದು ಬಂದಂತೆ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳೆಲ್ಲರೂ ಇಲ್ಲಿ ಬಂದಿದ್ದಾರೆ. ನಾನು ಕೂಡ ಬಂದು ಸ್ಪಾಟ್ ವಿಸಿಟ್ ನ ಮಾಡಿದ್ದೀನಿ. ಅವರ ಮನೆ ಕಡೆಯಿಂದ ಈಗ ಅವರ ಪತ್ನಿಯವರು ಕೂಡ ಬಂದಿದ್ದಾರೆ, ಮತ್ತೆ ಅವ್ರ ತಾಯಿಯವರು ಕೂಡ ಬರ್ತಿದ್ದಾರೆ. ಇವ್ರ ಹೆಸರು ಬಾಲಚಂದ್ರ ಅಂತ ಹೇಳಿ. ಇವರು ಮೂಲತಃ ರಾಮದುರ್ಗ ತಾಲೂಕಿನವರಾಗಿರ್ತಾರೆ. ಮನೆಯವರು ಅಥವಾ ಅವರ ತಾಯಿಯವ್ರ ಕಡೆಯಿಂದ ಕಂಪ್ಲೇಂಟ್ ನ ತಗೊಂಡು ಮುಂದಿನ ತನಿಖೆ ಮಾಡಿ ನಾವು ಕ್ರಮ ಜರುಗಿಸಿದ್ದಾರೆ. ಇನ್ನು ಮಗನ ಸಾವಿಗೆ ಸಿಬ್ಬಂದಿ ಕಾರಣ ಅಲ್ಲ, ಸ್ವತಃ ನನ್ನ ಸೊಸೆ, ಆಕೆಯ ತಾಯಿ ಕಾರಣ ಅಂತ ಮೃತನ ತಾಯಿ ಎಲ್ಲವ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸೊಸೆ ವಿರುದ್ಧ ತಾಯಿ ಮತ್ತು ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ರು. ಬೆಳಗಾವಿ ಮಾರ್ಕೆಟ್ ಠಾಣೆಯಲ್ಲಿ ಮೃತ ಬಾಲಚಂದ್ರ ಪತ್ನಿ ಶಿಲ್ಪಾ ಮತ್ತು ಅತ್ತೆ ಶಕುಂತಲ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಸಂಜೆ 6 ಗಂಟೆ ಆದರೂ ಮರಣೋತ್ತರ ಪರೀಕ್ಷೆಗೆ ಶವ ತರಲು ಆಗಲಿಲ್ಲ. ಇಬ್ಬರ ನಡುವಿನ ಕಿತ್ತಾಟದಿಂದ ಸುಮಾರು 12 ಗಂಟೆಗಳ ಕಾಲ ಶವವನ್ನ ಅಲ್ಲೇ ಬಿಟ್ಟಿದ್ದು ಕೆಲವರು ಮರುಗಿದ್ರು. ಅಕ್ಕನ ಮಗಳ ಮದುವೆಗೆ ಬಾಲಚಂದ್ರ 50,000 ಹಣವನ್ನ ಅಕ್ಕನಿಗೆ ಫೋನ್ ಪೇ ಮಾಡಿದ್ದ. ಈ ವಿಚಾರಕ್ಕೆ ಹೆಂಡತಿ ಶಿಲ್ಪಾ ಜಗಳ ಮಾಡಿದ್ದಾಳೆ. ಯಾಕೆ ಹಣ ಕೊಟ್ಟೆ ಅಂತ ಕಿರುಕುಳ ನೀಡಿದ್ದು, ಇದರಿಂದ ಮಗ ಸಾವನ್ನಪ್ಪಿದ್ದಾನೆ. ಸೊಸೆ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಮೃತನ ತಾಯಿ ಎಲ್ಲವ ಆಗ್ರಹಿಸಿದ್ರು. ಎಲ್ಲರೂ ಒಂದು ಕಿರಿಕಿರಿ ಮಾಡ್ಯಾರ್ರಿ. ಅವ್ರ ಮನ್ಯಾಗ 7 ವರ್ಷದ್ಲು. ನಾವು ಇಡೇ ಊರ್ ಮಂದಿ, ನಮ್ಮ ಊರ್ ಮಂದಿ ಕರ್ಯಾಕ ಆದ್ರೆ ಬರ್ಲಿಲ್ರಿ. ಆಕೆ ಒಬ್ಬಕ್ಕೆ ನಾವು ಕರ್ಯಾಕ ಬರಲು ತಾನಾಗ್ರೆ ಬಂದಾಳ್ರಿ. ಯಪ್ಪ ಗಂಡ ಬೇಕಾಗಿಲ್ಲ, ಆಕೆಗೆ ಸಾಯಿ ಹೊಡ್ಯಾಕ ಬಂದಾಳು. ಯಪ್ಪ ನಾನು ನಡ್ದಪ್ಪ ಗಂಡ ಬೇಕಾಗಿದ್ರ ಆಕಿ ಬಂದು ಇದನ್ನ ಮಾಡ್ತಿದ್ಲು. ಯಪ್ಪ ಈ ಮಗರೇ ಅವ್ ಮಾತಾಡ್ಸ್ಕೊಡ್ತಿದ್ದಿಲ್ರಿ. ಯಪ್ಪ ಅವ್ನು 2 ವರ್ಷ ಅವ್ನು ಮಾರಿ ನೋಡಿದ್ ನಾನು. ಈಗ ಸತ್ತಾಗ ಮಾರಿ ನೋಡಾಕ ಬನ್ನೇವು ನನ್ನ ಮಗಂದು. ಅದು ದೂರ ಬ್ಯಾಬ್ ಬಂದು ನಾನು ಕೂಡ ಫೋನ್ ಹಚ್ಚಿ ಮಾತಾಡೋದು. ಯಪ್ಪ ಫೋನ್ ಚೆಕ್ ಮಾಡು ಯಪ್ಪ ಮಾತಾಡಿದ್ದು. ಸದ್ಯ ಗಂಡನ ಸಾವಿಗೆ ಮೇಲಾಧಿಕಾರಿಗಳ ಕಿರುಕುಳ ಕಾರಣ ಅಂತ ಪತ್ನಿ ಹೇಳಿದ್ರೆ, ಇನ್ನೊಂದು ಕಡೆ ಈ ಸಾವಿಗೆ ಕಾರಣವೇ ಸೊಸೆ ಹಾಗೂ ಅತ್ತೆ ಅಂತ ಮೃತನ ತಾಯಿ ಹೇಳ್ತಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಮಾರ್ಕೆಟ್ ಠಾಣೆ ಪೊಲೀಸರು ಯಾವ ಕಾರಣಕ್ಕೆ ಆತ್ಮಹತ್ಯೆ ಆಗಿದೆ ಅನ್ನೋದರ ಕುರಿತು ತನಿಖೆ ಶುರು ಮಾಡಿದ್ದಾರೆ. ಅದೇನೇ ಇರಲಿ, ಎಷ್ಟೇ ತೊಂದರೆ ಆಗ್ಲಿ ಬದುಕಿ ಬಗೆಹರಿಸಿಕೊಳ್ಳಬೇಕಿದ್ದವರು ಆತ್ಮಹತ್ಯೆ ದಾರಿ ಹಿಡಿದಿದ್ದು ವಿಪರ್ಯಾಸವೇ ಸರಿ. ದಿಲೀಪ್, ಪಬ್ಲಿಕ್ ಟಿವಿ, ಬೆಳಗಾವಿ.